ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ಮಗುರು ಇನ್ಫೋಟೈನ್ಮೆಂಟ್. ಮೊದಲಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಇವತ್ತಿನ ವಿಡಿಯೋದ ವಿಶೇಷ ಏನಂದರೆ, ನಮ್ಮ ಗುರುಕುಲ ಶಾಲೆಯಲ್ಲಿ ಕೃಷ್ಣ ವೇಷ ಸ್ಪರ್ಧೆ ನಡೀತಿದೆ. ಅಂದರೆ ಸಣ್ಣ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆಯನ್ನು ನಡೆಸ್ತಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ. ನನಗನ್ಸಿದ ಮಟ್ಟಿಗೆ ಒಂದು 50-60 ಮಕ್ಕಳು ಇವತ್ತು ಈ ಒಂದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದಾರೆ. ಈ ಪುಟಾಣಿ ಮಕ್ಕಳ ಚೆಲುವನ್ನು ನಾವು ಕಣ್ಣಾರೆ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನೋಡ್ತಿರೋರು ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗುರುಕುಲ ಶಾಲೆಯಲ್ಲಿ ನಡೆಯುತ್ತಿರುವಂಥ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ನೋಡಲಿಕ್ಕಂತ ಇವಾಗ ಒಳಗೆ ಹೋಗ್ತಿದ್ದೇವೆ. ಈಗಾಗಲೇ ತುಂಬ ಮುದ್ದಾದ ಕೃಷ್ಣಗಳು ಇಲ್ಲಿ ಬಂದಿದ್ದಾರೆ. ಅವರಿಗೆ ಸಣ್ಣ ಪುಟ್ಟ ಮೇಕಪ್ಗಳು, ಟಚಪ್ಗಳನ್ನು ಕೂಡ ಅವರ ತಾಯಂದ್ರೆ ಇವಾಗ ಕೊಡ್ತಿದ್ದಾರೆ. ಹಾಗೆ ಎಂಟ್ರಿ ಕೌಂಟ್ರ್ ಕೂಡ ಇದೆ. ನಾವಿನ್ನೂ ಒಂದು ಸಲ ಸ್ಟೇಜನ್ನು ನೋಡ್ಕೊಂಡು ಬರೋಣ. ಸ್ಟೇಜ್ ಯಾವ ರೀತಿಯಲ್ಲಿ ಇಲ್ಲಿ ರೆಡಿ ಮಾಡಿದ್ದಾರೆ ಅಂತೇಳಿ. ಇದು ಸ್ಟೇಜ್ ಇವತ್ತಿದ್ದು ಕೃಷ್ಣ ವೇಷ ಸ್ಪರ್ಧೆದ್ದು. ಹಾಗೆ ಇವಾಗ ಮುದ್ದು ಪುಟಾಣಿಗಳ ಮೊಗದಲ್ಲಿ ನಗುವಿನ ಅಲೆಗಳು ಚಿಂತಿದ್ದಾವೆ. ಇನ್ನು ಸ್ಟೇಜಿಗೆ ಬಂದು ನೋಡಿದ್ರಂತೂ ಆಹಾ, ಮೈ ಅಂತೂ ಪುಳಕಕೊಳ್ಳುವುದು ನಿಜ. ಸರಿ, ಇವಾಗ ಸ್ಪರ್ಧೆ ಆರಂಭವಾಗತ್ತೆ ಇನ್ನು ಕೆಲವಷ್ಟು ಹೊತ್ತುಗಳಲ್ಲಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಟ್ಟಿನ ಉದ್ಘಾಟನಾ ಕಾರ್ಯಕ್ರಮ ಇದೆ. ಅದನ್ನು ಇವತ್ತಿನ ಜಡ್ಜಸ್ಗಳು ನೆರವೇರಿಸಲಿಕ್ಕಿದ್ದಾರೆ. ಬನ್ನಿ, ನೀವೆಲ್ಲ ಕಾತರದಿಂದ ಕಾಯ್ತಿರುವಂಥ ಕೃಷ್ಣ ವೇಷ ಸ್ಪರ್ಧೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ.
ಸ್ಪರ್ಧೆ ಈಗಾಗಲೇ ಮುಗಿದಿರುತ್ತದೆ. ಈ ಒಂದು ಕೃಷ್ಣ ವೇಷ ಸ್ಪರ್ಧೆಗೆ ನಮ್ಮ ಮಾಡ ಗ್ರಾಮದಲ್ಲಿ ಇರುವಂತಹ ಮಕ್ಕಳಿಗೆ ಏರ್ಪಡಿಸಿದ್ದು, ಇದು ನಮ್ಮ ನಿರೀಕ್ಷೆಗೂ ಮೀರಿದಂತಹ ನಮಗೆ ನೋಂದಣಿಯು ಇದರಲ್ಲಿ ಆಗಿದೆ. ಅದು ಸಂತೋಷದ ವಿಷಯವೇ ಸರಿ. ಇಷ್ಟು ಜನ ಒಂದು ಮಕ್ಕಳ ಸಂತೋಷವನ್ನು ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಎಂದರೆ ಅವರ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಕೃಷ್ಣ ಒಂದೇ ಜಗದ್ಗುರು 41 ಬಾಲಕೃಷ್ಣರನ್ನ ಮತ್ತು ಒಬ್ಬ ರಾಧೆಯನ್ನ ನೋಡುವಂತಹ ಅದ್ಭುತ ಸಂದರ್ಭವನ್ನ ಒದಗಿಸಿದ್ದಕ್ಕಾಗಿ ಎಲ್ಲ ಸಂಯೋಜಕರಿಗೆ ಅಭಿನಂದಿಸ್ತಾ, ಒಂದೇ ವೇದಿಕೆಯಲ್ಲಿ ಹಲವಾರು ಕೃಷ್ಣರನ್ನು ನೋಡುವಂತ ಒಂದು ಸೌಭಾಗ್ಯ. ಮಕ್ಕಳು ಮನೆಯಲ್ಲಿ ಹೇಗಿದ್ರು ನಮ್ಮ ಕೃಷ್ಣ ರಾಧೆಯರೇ ಆಗಿರ್ತಾರೆ. ಆದ್ರೆ ಇವತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಈ ಗ್ರಾಮದಲ್ಲಿ. ಈ ಎಲ್ಲಾ ಗ್ರಾಮದ ಮಕ್ಕಳಿಗೆ ಒಂದು ಕೃಷ್ಣ ವೇಷವನ್ನು ಹಾಕಿ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದೆ. ಇದು ಆ ಮಕ್ಕಳ ಜೀವನದ ಸಂಯುಕ್ತಕ್ಕೆ ಅದೊಂದು ಸುಂದರವಾದ ನೆನಪು. ಆ ಸುಂದರವಾದ ನೆನಪನ್ನು ಈಗ ಶಾಲೆ ಕಲ್ಪಿಸಿಕೊಟ್ಟಿದೆ. ಮುಂದಕ್ಕೂ ಈ ಕಾರ್ಯಕ್ರಮಗಳು ಹೀಗೆ ನಿರಂತರವಾಗಿ ಮಕ್ಕಳಿಗಿಂತ ನಮಗೆ ಪೋಷಕರ ಒಂದು ಆಸಕ್ತಿ ತುಂಬಾ ಖುಷಿಯಾದದ್ದು. ಮತ್ತೆ ಮಕ್ಕಳಿಗೆ ಒಂದು ಕಿವಿ ಮಾತು ಏನು ಹೇಳಿದ್ರೆ, ಪ್ರೈಸ್ ಸಿಗ್ಲಿ ಸಿಗದೇ ಇರ್ಲಿ ಅದು ನಿಮಗೆ ಇಂಪಾರ್ಟೆಂಟ್ ಅಲ್ಲ. ನೀವು ಇವತ್ತು ಬಂದು ಪಾರ್ಟಿಸಿಪೇಟ್ ಮಾಡಿದಿರಲ್ಲ, ಅದು ನಿಮಗೆ ಇವತ್ತೊಂದು ಸವಿ ನೆನಪು. ಹಾಗಾಗಿ ಬಹುಮಾನದ ನಿರೀಕ್ಷೆ ಇಲ್ಲದೆ ಸ್ಪರ್ಧಾ ಮನೋಭಾವದಿಂದ ಈ ಸ್ಪರ್ಧೆಯನ್ನು ಎದುರಿಸಿ ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ಯಾಕಂದ್ರೆ ನಾನು ಕೃಷ್ಣನನ್ನು ಇಡೀ ಭಾರತದಾದ್ಯಂತ ನಾನು ಕೃಷ್ಣನನ್ನು ನೋಡಿದವರು. ಎಲ್ಲಾ ದೇವಸ್ಥಾನಗಳು, ಅದು ಮಧುರೈ ದೇವಸ್ಥಾನ ಇರ್ಬೋದು, ಅಥವಾ ದ್ವಾರಕೆ ದೇವಸ್ಥಾನ ಇರ್ಬೋದು, ಅಥವಾ ಪುರಿ ಜಗನ್ನಾಥಪುರ, ಅಥವಾ ಗುರುವಾಯೂರಪ್ಪ, ಹೀಗೆ ಎಲ್ಲ ಕಡೆ ನಮ್ಮ ಕೃಷ್ಣ ಇದ್ದಾನೆ. ಆ ಕೃಷ್ಣ ಇವತ್ತು ಇಲ್ಲಿ ಬಹಳ ಮತದಾನದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಆ ಕೃಷ್ಣ ನಮ್ಮನ್ನು ಬಹಳಷ್ಟು ಸಂತೋಷಪಡಿಸಿದ್ದಾನೆ. ಕೃಷ್ಣನನ್ನು ಇಲ್ಲಿ ತಂದದಕ್ಕಾಗಿ ನಮ್ಮ ಎಲ್ಲ ಫ್ಯಾಮಿಲಿಗೆ ಅವರನ್ನು ಸುಂದರವಾಗಿ ಅವರಿಗೆ ವೇಷಭೂಷೆಗಳನ್ನು ತೋರಿಸಿ, ಅದಾದ ಸಂಗೀತಕ್ಕೆ ಸರಿಯಾಗಿ ಹೆಜ್ಜೆ ಹಾಕಿ ಸ್ವಲ್ಪ ನೃತ್ಯವನ್ನು ಮಾಡೋಕೆ ಪ್ರದರ್ಶನ ಕೊಟ್ಟಿದ್ದಾರೆ. ಅದನ್ನು ನೋಡಿ ಬಹಳಷ್ಟು ಸಂತೋಷ ಆಗಿದೆ. ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ರಮ ಸಂಖ್ಯೆ 7 ಕ್ರೈಸಾಲಿಯನ್ ವೇದಿಕೆಗೆ ಆಗಮಿಸಬೇಕು. ಇವರಿಗೆ ನಮ್ಮ ತೀರ್ಪುಗಾರರಾದಂತಹ ಜೋಶಿ ಸರ್ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ನಮ್ಮ ಅಧ್ಯಕ್ಷರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಚಾಲಕರು
ಪಡೆದುಕೊಂಡಂತಹ ಎಲ್ಲರಿಗೂ ಸಹ ಅಭಿನಂದನೆಗಳು. ಈಗ ಭಾಗವಹಿಸಿದಂತಹ ಎಲ್ಲಾ ಸ್ಪರ್ಧಿಗಳಿಗೂ ಸಹ ಸಮಾಧಾನಕರ ಬಹುಮಾನವನ್ನ ವಿತರಿಸಲಿದ್ದೇವೆ. ಪ್ರಿಯ ವೀಕ್ಷಕರೇ, ಒಂದು ಸುಂದರವಾದ ಕಾರ್ಯಕ್ರಮ ನೋಡಿ ನಿಮಗೆ ಖುಷಿಯಾಗಿರ್ಬೋದಂತ ಭಾವಿಸ್ತೇನೆ. ಖುಷಿಯಾಗಿದ್ದಲ್ಲಿ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫೋಟೈನ್ಮೆಂಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.